ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಕ್ರಿಕೆಟ್ ಮಾತುಕತೆ ಸಂಕೇತ್ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಆಕ್ಷನ್ ಬಗ್ಗೆ ಮಾತಾಡಬೇಕು. ಅದಕ್ಕಿಂತ ಮುಂಚೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸೀರೀಸ್ ಏನಾಗ್ತಿದೆ ಅದರದ್ದು ಮೊದಲನೇ ಪಂದ್ಯ ನಿನ್ನೆಗೆ ಅಂತ್ಯವಾಗಿದೆ. ಅದು ನಮ್ಮ ಟೀಮ್ ಇಂಡಿಯಾ 295 ರನ್ಗಳಿಂದ ಗೆದ್ದು ಸರಣಿನ ಲೀಡ್ ಮಾಡಿಕೊಂಡಿದೆ. ಈ ಪಂದ್ಯದ ಬಗ್ಗೆ ಹೇಳಬೇಕಂದ್ರೆ ಬೂಮ್ರಾ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಮ್ಯಾಚ್ ಆಡಿದ್ದು. ಇನ್ನು ನೆಕ್ಸ್ಟ್ ಮ್ಯಾಚಿಂದ ರೋಹಿತ್ ಅವರು ಟೀಮ್ಗೆ ವಾಪಸ್ ಆಗ್ತಾರೆ. ಹಾಗೆ ಬೂಮ್ರಾ ಕ್ಯಾಪ್ಟನ್ಸಿಯಲ್ಲಿ ಇಷ್ಟು ಅಂತರದಿಂದ ಗೆದ್ದಿರೋದು ತುಂಬ ಖುಷಿಯ ವಿಷಯವಾಗಿದೆ. ಹಾಗೆ ಈ ಮ್ಯಾಚ್ ಬಗ್ಗೆ ಹೈಲೈಟ್ ಹೇಳಬೇಕಂದ್ರೆ ಫಸ್ಟ್ ಇನ್ನಿಂಗ್ಸ್ 150 ರನ್ಸ್ ಹೊಡೆದಿದ್ರು. ಅವರು 104ಗೆ ಆಲ್ಔಟ್ ಆಗಿ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಂಡಿಯಾ 500 ರನ್ಗಳ ಲೀಡ್ ಕೊಟ್ಟು, ಅದರಲ್ಲೂ ಕೊಹ್ಲಿ ಅವರು ಸೆಂಚುರಿ ಬಂದಿದ್ದು, ಹಾಗೆ ನಮ್ಮ ಯಶಸ್ವಿ ಜೈಸ್ವಾಲ್ ಅವರು 161, ಹಾಗೂ ನಮ್ಮ KL ರಾಹುಲ್ ಕಮ್ಬ್ಯಾಕ್ ಕೂಡ ತುಂಬ ಖುಷಿಯಾಗಿರುವಂಥ ವಿಷಯ. ಇನ್ನು 24th ಹಾಗೂ 25th ನವೆಂಬರ್ ಈ 2 ದಿನ IPL ಆಕ್ಷನ್ ನಡೀತು. ಅದು ಈ ಬಾರಿ IPL ಆಕ್ಷನ್ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿತ್ತು. ಯಾರು ಅನ್ಎಕ್ಸ್ಪೆಕ್ಟೆಡ್ ಪಿಕ್ಸ್ ಎಲ್ಲ ಟಾಪ್ ಬೈ ಮಾಡಿಕೊಂಡ್ರು. ಯಾರು ನಮ್ಮ ಟಾಪ್ ಪಿಕ್ಸ್ ಬಗ್ಗೆ ಮಾತಾಡೋದಾದರೆ ನಮ್ಮ ರಿಷಬ್ ಪಂತ್ ಅವರು 27 CRಗೆ ನಮ್ಮ LSC ಟೀಮ್ಗೆ ಹೋದರು. ಹಾಗೆ ಶ್ರೇಯಸ್ ಅಯ್ಯರ್ ಅವರು ಸೆಕೆಂಡ್ ಟಾಪ್ ಪಿಕ್ ಅಂತ ಹೇಳ್ಬೋದು. ಅವರು 26.75 CRಗೆ ಪಂಜಾಬ್ ಕಿಂಗ್ಸ್ ಅವರನ್ನು ಬೈ ಮಾಡಿದರು. ಹಾಗೆ ವೆಂಕಟೇಶ್ ಅಯ್ಯರ್ 23.75 CRಗೆ KKR ಅವರು ತಗೊಂಡ್ರು. ನಮ್ಮ RCB ಕೂಡ ವೆಂಕಟೇಶ್ ಅಯ್ಯರ್ ಅವರಿಗೆ ಬಿಡ್ ಮಾಡೋದಕ್ಕೆ ಹೋಗಿತ್ತು. ಆದರೆ ಲಕ್ಕಿಲಿ ಅವರು ಅಷ್ಟೊಂದು ಅಮೌಂಟ್ನ ಸ್ಪೆಂಡ್ ಮಾಡಲಿಲ್ಲ ಒಬ್ಬ ಪ್ಲೇಯರ್ ಮೇಲೆ. ಅದೊಂದು ಲಕ್ಕಿ ಅಂತಲೇ ಹೇಳ್ಬೋದು ನಾವು. ಈ ಬಾರಿಯ IPLನಲ್ಲಿ ಆಕ್ಷನ್ ಬಗ್ಗೆ ಅನಲೈಸಿಸ್ ಮಾಡೋದಾದರೆ ಮೊದಲು ನಮ್ಮ RCB ತಂಡದಿಂದನೇ ಅನಲೈಸಿಸ್ ಸ್ಟಾರ್ಟ್ ಮಾಡೋಣ. ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಹಾಗೂ ಯಶ್ ದಯಾಲ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದರು. ಹಾಗೆ ಆಕ್ಷನಲ್ಲಿ ಪಿಕ್ ಮಾಡಿದಂಥ ಪ್ಲೇಯರ್ಸ್ ಅಂದರೆ ಯಶ್ ಶಿಕಾರ ಹಾಗೂ ದೇವದತ್ ಪಡಿಕ್ಕಲ್ ಬ್ಯಾಕ್ ಟು RCB. ವಿಕೆಟ್ ಕೀಪರ್ ಲಿಸ್ಟಲ್ಲಿ ಜಿತೇಶ್ ಶರ್ಮಾ ಹಾಗೂ ಫಿಲ್ ಸಾಲ್ಟ್, ಇಂಗ್ಲೆಂಡ್ನ ಪ್ಲೇಯರ್. ಓಪನರ್ ಆಗಿ ಬಿಗ್ ಹಿಟ್ ಹೊಡೆಯುವಂಥ ಕ್ಯಾಪಬಿಲಿಟಿ ಇರುವಂಥ ಪ್ಲೇಯರ್. ಹಾಗೆ ಆಲ್ರೌಂಡರ್ ಲಿಸ್ಟಲ್ಲಿ ಸ್ವಪ್ನಿಲ್ ಸಿಂಗ್, ಜಾಕಬ್ ಮಿಚೆಲ್, ಶೆಫರ್ಡ್, ಲಿಯಮ್ ಲಿವಿಂಗ್ಸ್ಟನ್, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್ ಮತ್ತೆ RCBಗೆ ಬಂದಿದ್ದಾರೆ. ಮನೋಜ್ ಬಾಂಡ್ಗೆ ನಮ್ಮ ಕರ್ನಾಟಕದ ಹುಡುಗ, ಅವರು ಕೂಡ RCBಗೆ ಮತ್ತೆ ಪಿಕ್ ಮಾಡಿದ್ದಾರೆ. ಬೌಲರ್ಸ್ ಕಡೆ ಬಂದಾಗ ಯಶ್ ದಯಾಲ್ ಅವರು ರಿಟರ್ನ್ ಆಗಿದ್ದರು. ಹಾಗೆ ಲುಂಗಿಗಿಡಿ ಹಾಗೂ ರಸಿಕ್ ದರ್ ಸಲಾಮ್ ಅಂತ ಅವರು ಜಮ್ಮು ಕಾಶ್ಮೀರದ ಪ್ಲೇಯರ್. ಹಾಗೂ ಸುಯಾಶ್ ಶರ್ಮಾ, ನಾವು KKR ಅಲ್ಲಿ ನೋಡಿದ್ವಿ, ಅವರು ಒಳ್ಳೆ ಬೌಲಿಂಗ್ ಹಾಕಿದರು. ಈ ಬಾರಿ ನಮ್ಮ RCB ತಂಡದಲ್ಲಿ ಒಳ್ಳೆ ಸ್ಪಿನ್ನರ್ ಆಗಿ ಮೂಡಿ ಬರ್ಬೋದು. ಹಾಗೆ ನುವಾನ್ ತುಷಾರ ಶ್ರೀಲಂಕಾದವರು, ಹಾಗೆ ಮೋಹಿತ್ ರತಿ ಹಾಗೂ ಜಾಶ್ ಹೇಸಲ್ವುಡ್ ಅವರು ಮತ್ತೆ RCB ಪಿಕ್ ಮಾಡಿದ್ದಾರೆ ಅವರನ್ನು. ಮತ್ತೊಂದು ಒಳ್ಳೆ ಪಿಕ್ ಅಂತ ಹೇಳಿದರೆ ಭುವನೇಶ್ವರ್ ಕುಮಾರ್, ಸ್ವಿಂಗ್ ಸ್ಪೆಷಲಿಸ್ಟ್. ಅವ್ರು ಬಂದಿರುವಂಥದ್ದು ಒಂದು ಭಾರಿ ಖುಷಿಯ ವಿಷಯ, ಒಳ್ಳೆ ಬಿಡ್ ಅಂತಲೇ ಹೇಳ್ಬೋದು RCB ಕಡೆಯಿಂದ. ಹಾಗೆ ಅಭಿನಂದನ್ ಸಿಂಗ್ ಅವರು, ಒಟ್ಟು ಇಷ್ಟು ಜನ ಇದ್ದಾರೆ. ಪ್ಲೇಯಿಂಗ್ 11 ಬಗ್ಗೆ ಹೇಳಬೇಕಂತಂದರೆ ವಿರಾಟ್ ಕೊಹ್ಲಿ ಅವರು ಜೊತೆ ಫಿಲ್ ಸಾಲ್ಟ್ ಅವರು ಓಪನಿಂಗ್ ಬರ್ಬೋದಂತ ಅನಿಸುತ್ತೆ. ಹಾಗೆ ದೇವದತ್ ಪಡಿಕ್ಕಲ್ ಅವರು 1 ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದರೆ, ರಜತ್ ಪಾಟಿದಾರ್ ಅವರು ನಂಬರ್ 4 ಬ್ಯಾಟ್ಸ್ಮನ್, ಹಾಗೂ ಜಿತೇಶ್ ಶರ್ಮಾ ಮಿಡ್ಲ್ ಆರ್ಡರ್ 5th ಬ್ಯಾಟ್ಸ್ಮನ್ ಆಗಿ ಬಂದರೆ, ಲಿಯಮ್ ಲಿವಿಂಗ್ಸ್ಟನ್ ಹಾಗೂ ಟಿಮ್ ಡೇವಿಡ್ ಬಿಗ್ ಹಿಟ್ ಹೊಡಿತಾರೆ, ಲೋವರ್ ಆರ್ಡರಲ್ಲಿ ಬಂದು ಆಡ್ಬೋದು ಅಂತ. ಒಳ್ಳೆ ಫಿನಿಷರ್ ಆಗಿ ಅವರನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಂಬರ್ 8ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 9ಅಲ್ಲಿ ಭುವನೇಶ್ವರ್ ಕುಮಾರ್, ಹಾಗೂ 10 ಯಶ್ ದಯಾಲ್ ಹಾಗೂ ಜಾಶ್ ಹೇಸಲ್ವುಡ್ ಅವರು ನಂಬರ್ 11. ಇದು ನನ್ನ ಟೀಮ್ 11. ನಿಮ್ಮ ಅನಿಸಿಕೆ ಏನಿದೆ, ಯಾರನ್ನು ಪ್ಲೇಯಿಂಗ್ 11ಅಲ್ಲಿ ಇಡ್ಬೋದು ಅಂತ ನೀವು ತಿಳಿಸ್ಬೋದು.
ಹಾಗೆ ನಾವು ಕೆಲವೊಂದು ಪ್ಲೇಯರ್ಸ್ಗಳು ನಮ್ಮ ಆರ್ ಸಿ ಬಿಗೆ ಬರ್ತಾರಂತ ಅಂದ್ಕೊಂಡಿದ್ವಿ. ವಿಲ್ ಜಾಕ್ಸ್ ಅವರನ್ನು ರಿಟೈನ್ ಮಾಡಿಕೊಳ್ತಾರೆ, ಹಾಗೆ ಕೆ ಎಲ್ ರಾಹುಲ್ ಅವರನ್ನು ಪಿಕ್ ಮಾಡ್ತಾರೆ, ಎಷ್ಟೇ ಖರ್ಚಾದರೂ ಪಿಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಯುಜಿ ಚಾಹಲ್ ಅವರನ್ನು ಮತ್ತೆ ಆರ್ ಸಿ ಬಿಗೆ ಕೊಂಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಅದು ಯಾವುದೂ ಆಗಿಲ್ಲ. ಆದರೂ ಹೋದ ಆಕ್ಷನ್ಗಿಂತ ನಮ್ಮ ಈ ಸಲದ ಆಕ್ಷನ್, ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಪಿಕ್ ಮಾಡಿರುವಂಥ ಪ್ಲೇಯರ್ಸ್ಗಳು ಸರ್ಟೆನ್ ಎಕ್ಸ್ಟೆಂಟ್ ಒಳ್ಳೆ ಅಂತ ಅನಿಸುತ್ತೆ ನಮಗೆ. ಒಂದು ಒಳ್ಳೆ ಬಿಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಏನು ಖರಾಬ್ ಬಿಡ್ ಮಾಡಿದ್ದಾರೆ ಅಂತ ನಾವು ಹೇಳೋದಕ್ಕಾಗಲ್ಲ ಹೋದ ಸಲ ಥರ. ಆದರೆ ಕೆಲವೊಂದು ಪ್ಲೇಯರ್ಗಳು ನಾವು ಡೇವಿಡ್ ವಾರ್ನರ್ನವ್ರನ್ನ ಪಿಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಅವರು ಅನ್ಸೋಲ್ಡ್ ಆಗಿ ಉಳ್ಕೊಂಡ್ರು. ಮಯಾಂಕ್ ಅಗರ್ವಾಲ್ ಅವರು ಅನ್ಸೋಲ್ಡ್ ಆಗಿದ್ದರು. ಒಟ್ಟಿನಲ್ಲಿ ಒಳ್ಳೆ ಬಿಡ್. ಈ ಸಲ ನಾವು ಗೆದ್ದು ಬರೋಣ ಅಂತ ನನ್ನ ಒಂದು ಅನಿಸಿಕೆ. ಇನ್ನು ಸಿ ಎಸ್ ಕೆ ತಂಡದ ಬಗ್ಗೆ ಮಾತಾಡೋದಾದರೆ, ಸಿ ಎಸ್ ಕೆ ಅವರು ಒಳ್ಳೆ ಟೀಮ್ ಪಿಕ್ ಮಾಡಿದ್ದಾರೆ. ಅವರು ಯಾವಾಗಲೂ ಒಳ್ಳೆ ಬಿಡ್ ಮಾಡ್ತಾರೆ. ಈ ಸಲ ಕೂಡ ಹೊಸ ಪ್ರತಿಭೆಗಳು ಹಾಗೆ ಒಳ್ಳೆ ಆಟಗಾರರನ್ನು ಬೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಬಾರಿ ಐ ಪಿ ಎಲ್ನಲ್ಲಿ ಋತುರಾಜ್ ಗಾಯಕ್ವಾಡ್, ಎಸ್ ರಶೀದ್ ಹಾಗೂ ಆಂಡ್ರಸ್ ಸಿದ್ಧಾರ್ಥ್, ರಾಹುಲ್ ತ್ರಿಪಾಠಿ, ಕಾನ್ವೆ ಅವರು ಹಾಗೂ ವಿಕೆಟ್ ಕೀಪರ್ ಆಗಿ MS ಧೋನಿ, ವಂಶ್ ಬೇಡಿ ಹಾಗೂ ಶಿವಮ್ ದುಬೆ ಅವರು ಆಲ್ರೌಂಡರ್ ಲಿಸ್ಟಲ್ಲಿ ಬಂದರೆ, ಶಿವಮ್ ದುಬೆ, ರವೀಂದ್ರ ಜಡೇಜಾ, ವಿಜಯ್ ಶಂಕರ್, ದೀಪಕ್ ಹೂಡಾ, ಅನ್ಶುಲ್ ಕಾಂಬೋಜ್ ಹಾಗೂ ರಚಿನ್ ರವೀಂದ್ರ, ಜೆ ವಾರ್ಟನ್ ಹಾಗೂ ನಾಗರ್ಕೋಟಿ ಹಾಗೂ ರಾಮಕೃಷ್ಣ ಘೋಷ್, ರವಿಚಂದ್ರನ್ ಅಶ್ವಿನ್, ಸ್ಯಾಮ್ ಕರನ್, ಹಾಗೆ ಬೌಲರ್ಸಲ್ಲಿ ಪತಿರಾಣ ಅವರು, ಶ್ರೇಯಸ್ ಗೋಪಾಲ್ ಅವರನ್ನು ಪಿಕ್ ಮಾಡಿದ್ದಾರೆ, ಮುಖೇಶ್ ಚೌಧರಿ ಹಾಗೂ ನ್ಯಾಥನ್ ಎಲಿಸ್ ಹಾಗೂ ಗುರ್ಜಪ್ರೀತ್ ಸಿಂಗ್ ಅಂತ, ಹಾಗೆ ನೂರ್ ಅಹ್ಮದ್ ಅವರು ಹಾಗೂ ಖಲೀಲ್ ಅಹ್ಮದ್ ಅವರನ್ನು ಪಿಕ್ ಮಾಡಿದ್ದಾರೆ. ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು ಈ ಪ್ಲೇಯರ್ಸ್ಗಳನ್ನೆಲ್ಲ. ಪ್ಲೇಯಿಂಗ್ 11 ನನ್ನ ಪ್ರಕಾರ ಸಿ ಎಸ್ ಕೆದು ಹೇಗಿರುತ್ತೆ ಅಂದರೆ, ಋತುರಾಜ್ ಗಾಯಕ್ವಾಡ್ ಅವರು ಹಾಗೂ ಕಾನ್ವೆ ಅವರು ಓಪನರ್ಸ್ ಆಗಿ ಬಂದರೆ, ರಾಹುಲ್ ತ್ರಿಪಾಠಿ ಅವರು ಓಪನ್ ಕೂಡ ಮಾಡ್ಬೋದು, ಹಾಗೆ ಒನ್ ಡೌನ್ ಆಗಿ ಕೂಡ ಬರ್ಬೋದು, ಹೇಳೋದಕ್ಕಾಗಲ್ಲ. ಅವ್ರ ಸಿಚುವೇಶನ್ಗೆ ತಕ್ಕಂತೆ ಅವರು ಪ್ಲೇಯರ್ಸ್ನ ಆ ಪಿಚ್ಚಿಗೆ ಹೇಗೆ ಆಡ್ತಾರಂತ ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಓಪನರ್ ಆಗಿ ಅಥವಾ ಒನ್ ಡೌನ್ ಆಗಿ. ಹಾಗೆ ರಾಚಿನ್ ರವೀಂದ್ರ ಅವರು ಕೂಡ ಇದ್ದಾರೆ ನಂಬರ್ 4ಅಲ್ಲಿ. ನಂಬರ್ 5ಅಲ್ಲಿ ರವೀಂದ್ರ ಜಡೇಜಾ ಹಾಗೂ ನಂಬರ್ 6 ಶಿವಮ್ ದುಬೆ, ನಂತರ ಧೋನಿ ಅವರು, MS ಧೋನಿ ಅವರು ಬರ್ತಾರೆ, ಸ್ಯಾಮ್ ಕರನ್ ಅವರಿದ್ದಾರೆ, ರವಿ ಅಶ್ವಿನ್ ಅವರಿದ್ದಾರೆ. ಹಾಗೆ ನಂಬರ್ 10ನಲ್ಲಿ ಖಲೀಲ್ ಅಹ್ಮದ್ ಅಥವಾ ಮುಖೇಶ್ ಚೌಧರಿ ಅವರನ್ನು ಹಾಕೊಳ್ಬೋದು. ನಂಬರ್ 11ನಲ್ಲಿ ಪತಿರಾನ ಅವರು ಒಳ್ಳೆ ಬೌಲರ್ ಆಗಿ ಮೂಡಿ ಬಂದಿದ್ದಾರೆ. ಲಾಸ್ಟ್ ಸೀಸನ್ ಕೂಡ ನಾವು ನೋಡಿರ್ಬೋದು. ಒಂದು ಎಕಾನಮಿ ರೇಟ್ ಕೂಡ ಒಳ್ಳೆ ಇದೆ ಅವ್ರದ್ದು. ಹಾಗಾಗಿ ನನ್ನ ಪ್ಲೇಯಿಂಗ್ 11 ಸಿ ಎಸ್ ಕೆದು ಈ ರೀತಿ ಇದೆ. ನಿಮ್ಮ ಪ್ಲೇಯಿಂಗ್ 11 ಬಗ್ಗೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. DC ತಂಡದ ಬಗ್ಗೆ ಹೇಳೋದಾದರೆ, ಬ್ಯಾಟರ್ಸ್ ಲಿಸ್ಟಲ್ಲಿ ಕರುಣ್ ನಾಯರ್ ಅವರಿದ್ದಾರೆ, ನಮ್ಮ ಕನ್ನಡಿಗ ಕರುಣ್ ನಾಯರ್. ಹಾಗೆ ಹ್ಯಾರಿ ಬ್ರೂಕ್ ಅವರು ಆಡ್ತಿದ್ದಾರೆ. ಹಾಗೆ ಜೇಕ್ ಫ್ರೇಸರ್ ಮೆಕ್ಗರ್ಕ್ ಅವರು ಲಾಸ್ಟ್ ಸೀಸನ್ನೇ ತೋರಿಸಿದ್ದಾರೆ, ಪ್ರೂವ್ ಮಾಡಿದ್ದಾರೆ ಎಂಥ ಬ್ಯಾಟ್ಸ್ಮ್ಯಾನ್ ಅಂತ. ಬಿಗ್ ಹಿಟ್ಟರ್ ಸ್ಪೆಷಲಿಸ್ಟ್ ಅವರು. ಓಪನಿಂಗಿಂದ ಪವರ್ ಪ್ಲೇನ ಸಖತ್ತಾಗಿ ಯೂಸ್ ಮಾಡ್ಕೊಳ್ತಾರೆ ಅವರು, ಆ ಥರದವರು. ಹಾಗೆ ಫ್ಯಾಫ್ ಡುಪ್ಲೆಸಿಸ್ ಅವರನ್ನು ಬಿಡ್ ಮಾಡಿದ್ದಾರೆ ಈ ಬಾರಿ. ನಮ್ಮ ಆರ್ ಸಿ ಬಿಯಿಂದ ಫ್ಯಾಫ್ ಅವರು DC ಟೀಮ್ಗೆ ಸೇರಿಕೊಳ್ತಾ ಇದ್ದಾರೆ ಈ ಬಾರಿ IPLಲ್ಲಿ. ಹಾಗೆ ವಿಕೆಟ್ ಕೀಪರ್ಸ್ ಲಿಸ್ಟಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಅವರಿದ್ದಾರೆ, ಹಾಗೆ ಅಭಿಷೇಕ್ ಪೋರೆಲ್ ಅವರಿದ್ದಾರೆ, ಡೊನೋವನ್ ಫೆರಿಯರ ಇದ್ದಾರೆ, ಹಾಗೆ ನಮ್ಮ ಕನ್ನಡಿಗ KL ರಾಹುಲ್ ಇದ್ದಾರೆ. ಹಾಗೆ ಆಲ್ರೌಂಡರ್ಸ್ ಲಿಸ್ಟ್ ಬಂದರೆ ಅಕ್ಷರ್ ಪಟೇಲ್ ಅವರು, ಸಮೀರ್ ರಿಜ್ವಿ ಅವರು, ಹಾಗೆ ಅಶುತೋಷ್ ಶರ್ಮಾ ಅವರು, ದರ್ಶನ್ ನಲಕಂಡೆ ಅವರು, ಅಜಯ್ ಮಂಡಲ್ ಅವರು, ವಿಪ್ರಜ್ ನಿಗಮ್ ಅವರು, ಮನ್ವತ್ ಕುಮಾರ್ ಅವರು, ಹಾಗೂ ತ್ರಿಪುರಾನ ವಿಜಯ್ ಹಾಗೂ ಮಾಧವ್ ತಿವಾರಿ ಅವರು. ಬೌಲರ್ಸ್ ಕಡೆ ಬಂದರೆ ಕುಲ್ದೀಪ್ ಯಾದವ್ ಅವರು, ದುಷ್ಮಂತ ಚಮೀರಾ ಅವರು ಶ್ರೀಲಂಕಾದ ಬೌಲರ್, ಹಾಗೂ ಮಿಚೆಲ್ ಸ್ಟಾರ್ಕ್ ಅವರು,
ಹಾಗೂ ಮೋಹಿತ್ ಶರ್ಮಾ ಅವರು, ಟಿ ನಟರಾಜನ್ ಹಾಗೂ ನಮ್ಮ ಮುಖೇಶ್ ಕುಮಾರ್ ಅವರು. ಹಾಗೆ ಪ್ಲೇಯಿಂಗ್ 11 ನೋಡೋದಾದರೆ ನನ್ನ ಪ್ಲೇಯಿಂಗ್ 11 ಈ ರೀತಿ ಇದೆ DC ತಂಡದ್ದು. ಜೆಕ್ ಫ್ರೇಸರ್ ಮೆಕ್ಗರ್ಕ್ ಓಪನರ್ ಆಗಿ ಬರ್ತಾರೆ, ನೋ ಡೌಟ್. ಹಾಗೆ ಫ್ಯಾಫ್ ಡುಪ್ಲೆಸಿಸ್ ಅವರನ್ನು ಜಾಯ್ನ್ ಆಗ್ತಾರೆ. ಓಪನಿಂಗ್ ಪೇರ್ಸ್ ಫ್ಯಾಫ್ ಹಾಗೂ ಜೇಕ್ ಫ್ರೇಸರ್ ಮೆಕ್ಗರ್ಕ್ ಅಂತ ನನ್ನ ಪ್ರಕಾರ. ಹಾಗೆ ಟಿ ಸ್ಟಬ್ಸ್ ಅವರು 1 ಡೌನ್ ಆಗಿ ಬಂದರೆ ಅಭಿಷೇಕ್ ಪೋರೆಲ್ ಅವರು ನಂಬರ್ 4, KL ರಾಹುಲ್ ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾರೆ. ಮೇ ಬಿ ಅವರು ಓಪನಿಂಗ್ ಬಂದರೂ ಬರ್ಬೋದು, ಆದರೆ ನನ್ನ ಪ್ರಕಾರ ಅವರು ಮಿಡ್ಲ್ ಆರ್ಡರ್ ಅಥವಾ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ ಅಂತ ಅನಿಸುತ್ತೆ. ಹಾಗೆ ಕರುಣ್ ನಾಯರ್ ಅವರು, ಹಾಗೆ ಅಕ್ಷರ್ ಪಟೇಲ್ ನಂಬರ್ 7, ನೆಕ್ಸ್ಟ್ ಕುಲ್ದೀಪ್ ಯಾದವ್, ಮಿಚೆಲ್ ಸ್ಟಾರ್ಕ್ ಅವರು, ಹಾಗೆ ಟಿ ನಟರಾಜನ್ ಅವರು, ಮುಖೇಶ್ ಕುಮಾರ್ ಆರ್ ಮೋಹಿತ್ ಶರ್ಮಾ ಅವರನ್ನು ಪ್ಲೇಯಿಂಗ್ 11ನಲ್ಲಿ ಆಡಿಸ್ತಾರೆ ಅಂತ ನನ್ನ ಅನಿಸಿಕೆ. ಇನ್ನು ನಿಮ್ಮ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಇನ್ನು GT ತಂಡದ ಬಗ್ಗೆ ಮಾತಾಡೋದಾದರೆ ಶುಭ್ಮನ್ ಗಿಲ್ ಅವರು ಹೋದ ಬಾರಿ ಕೂಡ ಕ್ಯಾಪ್ಟನ್ ಆಗಿದ್ದರು. ಈ ಬಾರಿ ಅವರೇ ಕ್ಯಾಪ್ಟನ್ ಆಗಿರ್ತಾರೆ. ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಗ್ಲೆನ್ ಫಿಲಿಪ್ಸ್ ಬೌಲಿಂಗ್ ಕೂಡ ಮಾಡ್ಬೋದು, ಆಲ್ರೌಂಡರ್, ಒಳ್ಳೆ ಸ್ಪಿನ್ ಬೌಲರ್ ಕೂಡ. ಹಾಗೆ ವಿಕೆಟ್ ಕೀಪರ್ ಲಿಸ್ಟಲ್ಲಿ ನೋಡೋದಾದರೆ ಕುಮಾರ್ ಕುಶಾಗ್ರ ನಮ್ಮ ಇಂಡಿಯನ್ ಆಟಗಾರರು ಕೂಡ, ಇಂಡಿಯನ್ ಪ್ಲೇಯರ್ ಅವರು. ಅನುಜ್ ರಾವತ್ ಅವರು RCBಯಿಂದ GT ಸೇರಿಕೊಳ್ತಿದ್ದಾರೆ. ಹಾಗೂ ಜಾಸ್ ಬಟ್ಲರ್ ಒಳ್ಳೆ ಪ್ಲೇಯರ್, ಓಪನಿಂಗ್ ಆಗಿ ಬಂದರೆ ಒಳ್ಳೆ ಆಡ್ತಾರೆ. ಹಾಗೆ ಆಲ್ರೌಂಡರ್ ಲಿಸ್ಟಲ್ಲಿ ರಶೀದ್ ಖಾನ್ ಅವರು, ಅಫ್ಘಾನಿಸ್ತಾನ್ ಪ್ಲೇಯರ್, ಒಳ್ಳೆ ಪ್ಲೇಯರ್ ಅವರು ಕೂಡ. ರಾಹುಲ್ ತೆವಾಟಿಯಾ ಫಿನಿಷರ್ ಅಂತ ಪ್ರೂವ್ ಮಾಡಿದ್ದಾರೆ ಸಾಕಷ್ಟು ಬಾರಿ. ಹಾಗೆ ಶಾರುಖ್ ಖಾನ್ ಅವರು, ನಿಶಾಂತ್ ಸಿಂಧು ಅವರು, ಹಾಗೂ ಸಾಯಿ ಕಿಶೋರ್ ಅವರು, ಜೆರಾಲ್ಡ್ ಕಾಯ್ಡ್ಸೆ ಸೌತ್ ಆಫ್ರಿಕನ್ ಪ್ಲೇಯರ್, ಬ್ಯಾಟಿಂಗ್ ಕೂಡ ಒಳ್ಳೆ ಮಾಡ್ತಾರೆ ಅವರು. ಜಯಂತ್ ಯಾದವ್ ಅವರು, ಅರ್ಷದ್ ಖಾನ್ ಅವರು, ಹಾಗೆ ನೋಡೋದಾದರೆ ಕರೀಂ ಜನ್ನತ್ ಅಫ್ಘಾನಿಸ್ತಾನ್ ಪ್ಲೇಯರ್ ಕೂಡ. ಹಾಗೂ ರುದರ್ಫೋರ್ಡ್ ಅವರು, ಮುಂಚೆ RCB ಕೂಡ ಆಡಿದರು ಅವರು. ಮಹಿಪಾಲ್ ಲೋಮ್ರರ್ ಅವರು RCBಯಿಂದ GT ಸೇರಿಕೊಳ್ತಾ ಇದ್ದಾರೆ. ವಾಷಿಂಗ್ಟನ್ ಸುಂದರ್ ಅವರು ಕೂಡ ಬೇಕಾದಾಗ ಒಳ್ಳೆ ಬ್ಯಾಟ್ ಕೂಡ ಮಾಡೋರು. ಬೌಲರ್ಸ್ ಕಡೆ ಬರೋದಾದರೆ ಮನವ್ ಸುತೋರ್, ಗುರ್ನೋರ್ ಬ್ರಾರ್, ಇಶಾಂತ್ ಶರ್ಮಾ ಅವರು ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಕೂಡ. ಖಗೀಸೋ ರಬಾಡ ಸೌತ್ ಆಫ್ರಿಕನ್ ಬೌಲರ್, ಹಾಗೂ ಪ್ರಸಿದ್ಧ ಕೃಷ್ಣ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಇದ್ದಾರೆ. ಹಾಗೂ ಕುಲ್ವಂತ್ ಖೇಜ್ರೋಲಿಯಾ RCBN, ಹಾಗೂ ನಮ್ಮ ಮಹಮ್ಮದ್ ಸಿರಾಜ್ ಅವರು ಕೂಡ GT ತಂಡನ ಸೇರಿಕೊಂಡಿದ್ದಾರೆ RCB ತಂಡನ ಬಿಟ್ಟು. ಇದು ನನ್ನ ಪ್ಲೇಯಿಂಗ್ 11 ಬಗ್ಗೆ ಹೇಳೋದಾದರೆ ಶುಭ್ಮನ್ ಗಿಲ್ ಹಾಗೂ ಜಾಸ್ ಬಟ್ಲರ್ ಅವರು ಓಪನಿಂಗ್, ಅಥವಾ ಸಾಯಿ ಸುದರ್ಶನ್ ಹಾಗೂ ಜಾಸ್ ಬಟ್ಲರ್ ಅವರು ಬರ್ಬೋದು. ಶುಭ್ಮನ್ ಗಿಲ್ ಅವರು 1 ಡೌನ್ ಆಗಿ ಆಡ್ಬೋದು. ಅನುಜ್ ರಾವತ್ ಹಾಗೂ ಕುಶಾಗ್ರ ಅವರು ನಂಬರ್ 4 ಆಡ್ಬೋದು. ರಾಹುಲ್ ತೆವಾಟಿಯಾ 5th ಆರ್ಡರಲ್ಲಿ ಬಂದರೆ, ಶಾರುಖ್ ಖಾನ್ ಅವರು 6th ಬ್ಯಾಟ್ಸ್ಮನ್ ಆಗಿ ಬಂದರೆ, ರಶೀದ್ ಖಾನ್ ಅವರು 7th, ಹಾಗೂ ಕಾಯ್ಡ್ಸೆ ಅವರು 8th ಪ್ಲೇಸಲ್ಲಿ. ಹಾಗೆ ನಂಬರ್ 9 ವಾಷಿಂಗ್ಟನ್ ಸುಂದರ್ ಬಂದರೆ, ಇಲ್ಲಿವರೆಗೂ ಅವರಿಗೆ ಬ್ಯಾಟ್ಸ್ಮನ್ಗಳು ಒಳ್ಳೆ ಬ್ಯಾಟ್ ಮಾಡೋರು ಆಡ್ತಾರೆ ಅಂತ ಹೇಳ್ಬೋದು. ಹಾಗೆ ಖಗೀಸೋ ರಬಾಡ ಹಾಗೂ ಸಿರಾಜ್ ಅವರು ನನ್ನ ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ. ನಿಮ್ಮ ಪ್ಲೇಯಿಂಗ್ 11 ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇನ್ನು KKR ಬಗ್ಗೆ ನೋಡೋದಾದರೆ, KKRನಲ್ಲಿ ರಿಂಕು ಸಿಂಗ್ ಅವರು ಇದ್ದಾರೆ, ಅವರನ್ನು ರಿಟೈನ್ ಮಾಡ್ಕೊಂಡಿದ್ದರು. ರಿಂಕು ಸಿಂಗ್, ಅಂಕ್ರಿಶ್ ರಘುವಂಶಿ ಅವರು, ಹಾಗೂ ಅಜಿಂಕ್ಯ ರಹಾನೆ ಅವರು, ಹಾಗೆ ಮನೀಶ್ ಪಾಂಡೆ ಅವರನ್ನು ಪಿಕ್ ಮಾಡಿದ್ದಾರೆ ಈ ಬಾರಿಯ IPLನಲ್ಲಿ. ವಿಕೆಟ್ ಕೀಪರ್ ಲಿಸ್ಟಲ್ಲಿ ನಮ್ಮ ಲೋನಿತ್ ಸಿಸೋಡಿಯಾ ನಮ್ಮ ಕನ್ನಡದ ಹುಡುಗ ಅವರು, ಹಾಗೆ ಡಿಕಾಕ್ ಅವರು, ಹಾಗೆ ಗುರ್ಬಾಜ್ ಅವರು ಅಫ್ಘಾನ್ ವಿಕೆಟ್ ಕೀಪರ್. ಹಾಗೆ ಆಲ್ರೌಂಡರ್ ಲಿಸ್ಟ್ ಬಂದರೆ ಸುನಿಲ್ ನಾರಾಯಣ್ ಅವರು ಒಳ್ಳೆಯ ಓಪನರ್ ಆಗಿ ಮೂಡಿ ಬಂದಿದ್ದಾರೆ IPL ಸೀಸನ್ಸಲ್ಲಿ. ಹಾಗೆ ರಸೆಲ್ ದಿ ಪವರ್ ಅವರು, ಆ್ಯಂಡ್ರೆ ರಸೆಲ್ ಅವರು, ರಮನ್ದೀಪ್ ಸಿಂಗ್ ಅವರು, ಇತ್ತೀಚೆಗಷ್ಟೇ ರಮನ್ದೀಪ್ ಸಿಂಗ್ ಅವರು T20 ಸೀರೀಸಲ್ಲಿ ಆಡಿದರು ನಮ್ಮ ಇಂಡಿಯಾದ ಪರವಾಗಿ.
ಹಾಗೂ ಅನುಕೂಲ್ ರಾಯ್ ಅವರು, ಆರ್ ಪೋಯಲ್ ಅವರು, ಹಾಗೂ ವೆಂಕಟೇಶ್ ಅಯ್ಯರ್ ಹಾಗೂ ಮೊಯಿನ್ ಅಲಿ, ಇಂಗ್ಲೆಂಡ್ನ ಆಲ್ರೌಂಡರ್ ಮೊಯಿನ್ ಅಲಿ ಅವರು. ಬೌಲರ್ಸ್ ಕಡೆ ಗಮನ ಹರಿಸೋದಾದರೆ ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ, ನಮ್ಮ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಡ್ತಾ ಇದ್ದಾರೆ ಹರ್ಷಿತ್ ರಾಣಾ ಅವರು, ಹಾಗೂ ವೈಭವ್ ಅರೋರಾ ಹಾಗೂ ಮಯಾಂಕ್ ಮಾರ್ಕಂಡೆ ಸ್ಪಿನ್ ಬೌಲರ್ ಆಗಿ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಉಮ್ರಾನ್ ಮಲ್ಲಿಕ್ ಅವರನ್ನು ಬೈ ಮಾಡಿದ್ದಾರೆ ಕೊನೆಗೆ. ಹಾಗೆ ಹ್ಯಾನ್ರಿಕ್ ನೋಕಿಯಾ ಹಾಗೂ ಎಸ್ ಜಾನ್ಸನ್ ಅವರು, ಇಷ್ಟು ಜನನ ನಮ್ಮ KKR ತಂಡದವರು ಪಿಕ್ ಮಾಡಿದ್ದಾರೆ ಈ ಬಾರಿ IPLನಲ್ಲಿ. ನನ್ನ ಪ್ಲೇಯಿಂಗ್ 11 ಈ ರೀತಿ ಇದೆ. ಡಿಕಾಕ್ ಅವರು ಹಾಗೂ ಅಜಿಂಕ್ಯ ರಹಾನೆ ಅವರು ಓಪನರ್ ಆಗಿ ಬಂದರೆ, ರಘುವಂಶಿ ಅವರು ನಂಬರ್ 3 ಹಾಗೂ ಸುನಿಲ್ ನಾರಾಯಣ್ ಅವರು ಓಪನಿಂಗ್ ಬರ್ಬೋದು, ಇಲ್ಲದಿದ್ದರೆ 1 ಡೌನ್ ಅಥವಾ 2 ಡೌನ್ ಒಂದು ಆಡಿಸ್ಬೋದು. ಓಪನರ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡುತ್ತಾ ಬಂದಿರೋದ್ರಿಂದ ಸುನಿಲ್ ನಾರಾಯಣ್ ಹಾಗೂ ಅಜಿಂಕ್ಯ ರಹಾನೆ ಓಪನರ್ ಆಗಿ ಬರ್ಬೋದು ಅಂತ ನನ್ನ ಅನಿಸಿಕೆ. 1 ಡೌನಲ್ಲಿ ಡಿಕಾಕ್ ಅವರು ಬರ್ಬೋದು. ಹಾಗಾದರೆ ರಘುವಂಶಿ ಅವರು ನಂಬರ್ 4 ಆಡಿದರೆ, ವೆಂಕಟೇಶ್ ಅಯ್ಯರ್ ಅವರು ಮಿಡ್ಲ್ ಆರ್ಡರ್, ಹಾಗೆ 6th ಆಂಡ್ರೆ ರಸೆಲ್ ಅವರು, ಹಾಗೆ ರಮನ್ದೀಪ್ ಸಿಂಗ್ ಅವರು ಒಂದು ಆಲ್ರೌಂಡ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹಾಗೆ ಮಯಾಂಕ್ ಮಾರ್ಕಂಡೆ ಅವರು, ವರುಣ್ ಚಕ್ರವರ್ತಿ ಅವರು ಹಾಗೂ ಹರ್ಷಿತ್ ರಾಣಾ ಹಾಗೂ ನಮ್ಮ ಹ್ಯಾನ್ರಿಕ್ ನೋಕಿಯಾ ಅವರು ನಂಬರ್ 11 ಬರ್ತಾರೆ ಅಂತ. ಇದು ನನ್ನ ಪ್ಲೇಯಿಂಗ್ 11. ನಿಮ್ಮ ಪ್ಲೇಯಿಂಗ್ 11 KKR ಹೇಗಿದೆ ಅಂತ ನೀವು ತಿಳಿಸ್ಬೋದು ಕಮೆಂಟ್ ಬಾಕ್ಸಲ್ಲಿ. LSG ಲಕ್ನೋ ಸೂಪರ್ ಜಾಯಿಂಟ್ಸ್ ಬಗ್ಗೆ ಹೇಳೋದಾದರೆ, ಆಯುಷ್ ಬದೋನಿ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದರು. ಹಾಗೆ ಹಿಮ್ಮತ್ ಸಿಂಗ್ ಅವರನ್ನು ಪಿಕ್ ಮಾಡಿದ್ದಾರೆ. ಡೇವಿಡ್ ಮಿಲ್ಲರ್ ಅವರನ್ನು ಈ ಬಾರಿ ಪಿಕ್ ಮಾಡಿದ್ದಾರೆ. ಮ್ಯಾಥ್ಯೂ ಬ್ರಿಡ್ಸ್ಲೆ ಅವರನ್ನು ಪಿಕ್ ಮಾಡಿದ್ದಾರೆ. ಆ್ಯಡನ್ ಮಾರ್ಕ್ರಾಮ್ ಅವರನ್ನು ಪಿಕ್ ಮಾಡಿದ್ದಾರೆ. ಹಾಗೂ ವಿಕೆಟ್ ಕೀಪರ್ ನಿಕೋಲಸ್ ಪೂರನ್ ಹಾಗೂ ಆರ್ಯನ್ ಜೋಯಲ್ ಅವರು ಹಾಗೂ ರಿಷಬ್ ಪಂತ್ ಅವರನ್ನು ಪಿಕ್ ಮಾಡಿದ್ದಾರೆ. ಟಾಪ್ ಪಿಕ್ ರಿಷಬ್ ಪಂತ್ ಅವರು 27 CRಗೆ ಅವರನ್ನು ಪಿಕ್ ಮಾಡಿದ್ದಾರೆ ನಮ್ಮ LSG ಅವರು. ಹಾಗೆ ಆಲ್ರೌಂಡರ್ಸ್ ಶಾಬಾಜ್ ಅಹ್ಮದ್, ಅಬ್ದುಲ್ ಸಮಾದ್ ಹಾಗೂ RS ಹಂಗರ್ಗೇರ್ಕರ್ ಮತ್ತು ಹರ್ಷಿನ್ ಕುಲಕರ್ಣಿ ಅವರನ್ನು ಪಿಕ್ ಮಾಡಿದ್ದಾರೆ. ಯುವರಾಜ್ ಚೌಧರಿ ಹಾಗೂ ಮಿಚೆಲ್ ಮಾರ್ಷ್ ಅವರನ್ನು ಪಿಕ್ ಮಾಡಿದ್ದಾರೆ. ಇನ್ನು ಬೌಲರ್ಸ್ ಲಿಸ್ಟ್ ನೋಡೋದಾದರೆ, ರವಿ ಬಿಷ್ಣೋಯ್ ಅವರು ರಿಟೈನ್ ಆಗಿದ್ದರು. ಮಯಾಂಕ್ ಯಾದವ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದರು. ಮೊಹಸಿನ್ ಖಾನ್ ಅವರನ್ನು ರಿಟೈನ್ ಮಾಡಿದರು. ಆಕಾಶ್ ದೀಪ್ ಅವರನ್ನು RCBಯಲ್ಲಿದ್ದ ಆಕಾಶ್ ದೀಪ್ ಅವರನ್ನು ನಮ್ಮ LSG ತಂಡ ಈ ಬಾರಿ IPLನಲ್ಲಿ ಪಿಕ್ ಮಾಡಿದ್ದಾರೆ. ಆಕಾಶ್ ಸಿಂಗ್ ಅವರನ್ನು ಹಾಗೂ ಸಿದ್ಧಾರ್ಥ್ ಅವರನ್ನು, ದಿಗ್ವೇಶ್ ಸಿಂಗ್ ಅವರನ್ನು ಪಿಕ್ ಮಾಡಿದ್ದಾರೆ. ಶಮಾರ್ ಜೋಸೆಫ್ ಅವರನ್ನು ಪಿಕ್ ಮಾಡಿದ್ದಾರೆ. ಆವೇಶ್ ಖಾನ್ ಅವರನ್ನು ಪಿಕ್ ಮಾಡಿದ್ದಾರೆ. ಪ್ರಿನ್ಸ್ ಯಾದವ್, ಇಷ್ಟು ಜನ ಈ ಬಾರಿ IPLನಲ್ಲಿ ಕೊಂಡ್ಕೊಂಡಿದ್ದಾರೆ. ಇನ್ನು ನನ್ನ ಪ್ರಕಾರ LSGಯ ಪ್ಲೇಯಿಂಗ್ 11 ಆಯುಷ್ ಬದೋನಿ ಹಾಗೂ ಐಡನ್ ಮಾರ್ಕ್ರಾಮ್ ಅವರು ಓಪನಿಂಗ್ ಮಾಡ್ತಾರೆ ಅಂತ ಅನಿಸುತ್ತೆ. ಹಾಗೆ ಆರ್ಯನ್ ಜೋಯಲ್ ಅವರು ನಂಬರ್ 3, ನಿಕೋಲಸ್ ಪೂರನ್, ರಿಷಬ್ ಪಂತ್ ಅವರು ಮಿಡ್ಲ್ ಆರ್ಡ್ರಲ್ಲಿ ಬಂದರೆ, ಡೇವಿಡ್ ಮಿಲ್ಲರ್ ಅವರು ಕೂಡ ಅದಕ್ಕೆ ಬಲ ಕೊಡ್ತಾರೆ. ಮಿಡ್ಲ್ ಆರ್ಡ್ರಲ್ಲಿ ಸ್ಟ್ರೆಂಗ್ತ್ ಅಂತಲೇ ಹೇಳ್ಬೋದು ಅವರು. ಅಬ್ದುಲ್ ಸಮಾದ್ ಅವರು ಹಾಗೂ ಶಾಬಾಜ್ ಅಹ್ಮದ್, ಮೊಹಸಿನ್ ಖಾನ್, ಮಯಾಂಕ್ ಯಾದವ್ ಅವರು ಉತ್ತಮ ಬೌಲರ್ ಆಗಿ ಮೂಡಿ ಬಂದಿದ್ದರು ಲಾಸ್ಟ್ ಸೀಸನಲ್ಲಿ. ಹಾಗೆ ಶಮಾರ್ ಜೋಸೆಫ್ ಅವರು ಪ್ಲೇಯಿಂಗ್ 11 ಇರ್ತಾರೆ ಅಂತ ಇದು ನನ್ನ LSG ತಂಡದ ಪ್ಲೇಯಿಂಗ್ 11. ನಿಮ್ಮ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಬಗ್ಗೆ ಮಾತನಾಡೋದಾದರೆ, ಸೂರ್ಯಕುಮಾರ್ ಯಾದವ್ ಅವರು, ರೋಹಿತ್ ಶರ್ಮಾ ಅವರು ಹಾಗೂ ತಿಲಕ್ ವರ್ಮಾ ಹಾಗೂ ಬೇವನ್ ಜಾಕಬ್ಸ್ ಹಾಗೂ ವಿಕೆಟ್ ಕೀಪರ್ ಲೀಸ್ಟಲ್ಲಿ ರ್ಯಾನ್ ರಿಕಲ್ಟನ್ ಹಾಗೂ ರಾಬಿನ್ ಮಿನ್ಸ್, ಕೃಷ್ಣನ್ ಶ್ರೀಜಿತ್ ಅವರು. ಹಾಗೆ ಆಲ್ರೌಂಡರ್ ಲಿಸ್ಟ್ ನೋಡೋದಾದರೆ ಹಾರ್ದಿಕ್ ಪಾಂಡ್ಯ, ನಮನ್ ಧೀರ್ ಹಾಗೂ ರಾಜ್ ಬವಾ, ವಿಘ್ನೇಶ್ ಪುತ್ತೂರ್ ಹಾಗೂ ವಿಲ್ ಜಾಕ್ಸ್, ನಮ್ಮ RCB ತಂಡದಿಂದ ವಿಲ್ ಜಾಕ್ಸ್ ಅವರನ್ನು ಇವರು ಬೈ ಮಾಡಿದ್ದಾರೆ. ಹಾಗೆ ಮಿಚೆಲ್ ಸ್ಯಾಂಟ್ನರ್, ನ್ಯೂಜಿಲೆಂಡ್ನ ಒಳ್ಳೆಯ ಆಲ್ರೌಂಡರ್ ಮಿಚೆಲ್ ಸ್ಯಾಂಟ್ನರ್ ಅವರನ್ನು ಕೂಡ ಬೈ ಮಾಡಿದ್ದಾರೆ. ಹಾಗೆ ಬೌಲರ್ ಲಿಸ್ಟ್ ನೋಡೋದಾದರೆ ಜಸ್ಪ್ರೀತ್ ಬೂಮ್ರಾ, ವರ್ಲ್ಡ್ ಕ್ಲಾಸ್ ಬೌಲರ್ ನೋ ಡೌಟ್,
ಅವರನ್ನು ಇಟ್ಕೊಂಡಿದ್ದಾರೆ. ಹಾಗೆ ಅರ್ಜುನ್ ತೆಂಡೂಲ್ಕರ್ ಅವರನ್ನು ಇಟ್ಕೊಂಡಿದ್ದಾರೆ. ಹಾಗೆ ಅಶ್ವನಿ ಕುಮಾರ್ ಅವರನ್ನು ಬೈ ಮಾಡಿದರು. ಅಲ್ಲಾ ಗಜನ್ಫರ್ ಹಾಗೆ ಟಾಪ್ಲೆ ಅವರನ್ನು ಬೈ ಮಾಡಿದ್ದಾರೆ. ಲಿಜಾರ್ಡ್ ವಿಲಿಯಮ್ಸ್ ಅವರನ್ನು ಬೈ ಮಾಡಿದ್ದಾರೆ. ಕರುಣ್ ಶರ್ಮಾ RCBಯಿಂದ ಕರುಣ್ ಶರ್ಮಾ ಅವರನ್ನು ಬೈ ಮಾಡಿದ್ದಾರೆ. ಟ್ರೆಂಟ್ ಬೋಲ್ಟ್ ಇದು ಕೂಡ ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು. ಪವರ್ ಪ್ಲೇನಲ್ಲಿ ಚಿಂದಿ ಬೌಲಿಂಗ್ ಮಾಡೋರು ಟ್ರೆಂಟ್ ಬೋಲ್ಟ್ ಹಾಗೂ ನಮ್ಮ ಬೂಮ್ರಾ ಅವರು ಇಬ್ಬರು ಸೇರಿ ಪವರ್ ಪ್ಲೇನ ಇದು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾರೆ ಮುಂಬೈ ಪರವಾಗಿ ಅಂತ ನನಗೆ ಅನಿಸುತ್ತೆ. ದೀಪಕ್ ಚಹರ್ ಅವರು ಕೂಡ ಅವರಿಗೆ ಸಪೋರ್ಟಿಗೆ ಇದ್ದಾರೆ. ಹಾಗೆ ಸತ್ಯನಾರಾಯಣ್ ರಾಜು ಅವರು ಇಷ್ಟು ಜನರನ್ನು ಪಿಕ್ ಮಾಡಿದ್ದಾರೆ. ನನ್ನ ಪ್ಲೇಯಿಂಗ್ 11 ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಈ ರೀತಿ ಇದೆ. ರೋಹಿತ್ ಶರ್ಮಾ ಹಾಗೂ ರ್ಯಾನ್ ರಿಕ್ವಿಲ್ಟನ್ ಓಪನರ್ಸ್ ಆದರೆ ಸ್ಕೈ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ನಂಬರ್ 3ಯಲ್ಲಿ, ತಿಲಕ್ ವರ್ಮಾ ಅವರು ಹಾಗೂ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ವಿಲ್ ಜಾಕ್ಸ್ ಅವರು ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾರೆ. ಅವರೆಂಥ ಬ್ಯಾಟ್ಸ್ಮನ್ ಅಂತ ಲಾಸ್ಟ್ ಸೀಸನ್ RCBಗೆ ಆಡಿದಾಗ ತೋರಿಸಿದ್ರು ಸೆಂಚುರಿ ಹೊಡೆಯೋದ್ರ ಮೂಲಕ. ಹಾಗೆ ಮಿಚೆಲ್ ಸ್ಯಾಂಟ್ನರ್ ಇವರ ಸ್ಪಿನ್ ಪಿಚ್ಗಳಲ್ಲಿ ಇವರ ಸ್ಪಿನ್ ಬೌಲಿಂಗ್ ಒಳ್ಳೆ ಇದು ಮೂಡಿ ಬರುತ್ತೆ. ಹಾಗೆ ಕರಣ್ ಶರ್ಮಾ ಕೂಡ ಸ್ಪಿನ್ಗೆ ಅವರಿಗೆ ಸಪೋರ್ಟ್ ಇದ್ದಾರೆ ಮಿಚೆಲ್ ಸ್ಯಾಂಟ್ನರ್ ಅವರಿಗೆ. ಹಾಗೆ ದೀಪಕ್ ಚಹರ್ ಅವರು ಉತ್ತಮವಾದಂಥ ಬೌಲರ್, ಕೆಲವೊಮ್ಮೆ ಬ್ಯಾಟಿಂಗ್ ಕೂಡ ಉತ್ತಮವಾಗಿ ಆಡ್ತಾರೆ, ಸಪೋರ್ಟ್ ಕೊಡ್ತಾರೆ ಬ್ಯಾಟರ್ಸ್ಗಳಿಗೆ. ಹಾಗೆ ಬೌಲರ್ಗಳಾಗಿ ಲಾಸ್ಟ್ ನಂಬರ್ 10, 11ಲ್ಲಿ ಜಸ್ಪ್ರೀತ್ ಬೂಮ್ರಾ ಹಾಗೂ ಟ್ರೆಂಟ್ ಬೋಲ್ಟ್ ಅವರು ನನ್ನ ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ. ನಿಮ್ಮ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಪಂಜಾಬ್ ಕಿಂಗ್ಸ್ ತಂಡದ ಬಗ್ಗೆ ಮಾತನಾಡೋದಾದರೆ ನೆಹಾಲ್ ವಧೇರಾ ಹಾಗೂ ಹಾರ್ನೂರ್ ಸಿಂಗ್ ಹಾಗೂ ಶ್ರೇಯಸ್ ಅಯ್ಯರ್, ಮುಷೀರ್ ಖಾನ್, ಪೈಲಾ ಅವಿನಾಶ್. ಶ್ರೇಯಸ್ ಅಯ್ಯರ್ ಕೂಡ ಟಾಪ್ ಪಿಕ್ ಆಗಿದ್ದಾರೆ ಈ ಸೀಸನ್ನ IPL ಆಕ್ಷನ್ನಲ್ಲಿ. ಹಾಗೂ ವಿಕೆಟ್ ಕೀಪರ್ ಲಿಸ್ಟ್ ನೋಡೋದಾದರೆ ಪ್ರಭ್ಸಿಮ್ರನ್ ಸಿಂಗ್, ವಿಷ್ಣು ವಿನೋದ್, ಜಾಶ್ ಇಂಗ್ಲಿಷ್ ಹಾಗೂ ಆಲ್ರೌಂಡರ್ ಶಶಾಂಕ್ ಸಿಂಗ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದರು. ಲಾಸ್ಟ್ ಸೀಸನಲ್ಲಿ ಮಿಸ್ ಅವರನ್ನು ಬೈ ಮಾಡಿದರು, ಆದರೆ ಅವರೇ ಟಾಪ್ ಪರ್ಫಾರ್ಮರ್ ಆಗಿದ್ದರು ಪಂಜಾಬ್ ತಂಡದ ಪರವಾಗಿ. ಹಾಗಾಗಿ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದರು. ಸೂರ್ಯಾಂಶ್ ಶೆಡ್ಜ್, ಹರ್ಪ್ರೀತ್ ಬ್ರಾರ್ ಹಾಗೂ ಮ್ಯಾಕ್ರೋ ಆ್ಯನ್ಸನ್ ಒಳ್ಳೆಯ ಆಲ್ರೌಂಡರ್ ಆಟಗಾರ, ಸೌತ್ ಆಫ್ರಿಕಾ ತಂಡದ ಆಟಗಾರ. ಹಾಗಾಗಿ ಅವರನ್ನು ಬೈ ಮಾಡಿದರು. ಆ್ಯರನ್ ಹಾರ್ಡಿ, ಅಜ್ಮದುಲ್ಲಾ ಒಮರ್ಜಾಯ್, ಅಫ್ಘಾನಿಸ್ತಾನ್ ಆಟಗಾರ, ಹಾಗೂ ಪ್ರಿಯಾಂಶ್ ಆರ್ಯ, ಪ್ರವೀಣ್ ದುಬೆ, ಗ್ಲೆನ್ ಮ್ಯಾಕ್ಸ್ವೆಲ್ RCBಯಿಂದ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ನಮ್ಮ ಪಂಜಾಬ್ ಕಿಂಗ್ಸ್ನ ಈ ಬಾರಿ ಸೇರಿಕೊಂಡಿದ್ದಾರೆ. ಅವರು ಮುಂಚೆ ಕೂಡ ಪಂಜಾಬಲ್ಲಿದ್ದರು, ಈಗ ಬ್ಯಾಕ್ ಟು ಪಂಜಾಬ್ ಅಂತಲೇ ಹೇಳ್ಬೋದು. ಹಾಗೆ ಸ್ಟಾಯ್ನಿಸ್ ಅವರು ಕೂಡ ಆಲ್ರೌಂಡರ್ ಲಿಸ್ಟಲ್ಲಿ ಇದ್ದಾರೆ. ಹಾಗೆ ಬೌಲರ್ಸ್ ನೋಡೋದಾದರೆ ಯಶ್ ಠಾಕೂರ್, ನಮ್ಮ ಕನ್ನಡದ ಹುಡುಗ ವೈಶಾಖ್ ವಿಜಯ್ ಅವರು ಕೂಡ ಇದ್ದಾರೆ. ಕುಲ್ದೀಪ್ ಸೇನ್ ಅವರು ಇದ್ದಾರೆ. ಝಾವಿಯರ್ ಬಾಟ್ಲೆಟ್ ಇದ್ದಾರೆ. ಹರ್ಷ್ದೀಪ್ ಸಿಂಗ್ 18 CRಗೆ ಪಂಜಾಬ್ ಅವರು ಪಿಕ್ ಮಾಡಿದ್ದು. ಹಾಗೂ ನಮ್ಮ ಯುಜ್ವೇಂದರ್ ಚಹಲ್, ಎಲ್ಲರೂ RCBಗೆ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ರು, ಆದರೆ ಪಂಜಾಬ್ ಅವರು ಯುಜಿ ಅವರನ್ನು ಬೈ ಮಾಡಿತ್ತು. ಹಾಗೆ ಫರ್ಗ್ಯೂಸನ್ ಅವರು, ನ್ಯೂಜಿಲ್ಯಾಂಡ್ನ ಬೌಲರ್ ಫರ್ಗ್ಯೂಸನ್ ಅವರನ್ನು ಕೂಡ ಪಂಜಾಬ್ ಕಿಂಗ್ಸ್ ಅವರು ಬೈ ಮಾಡಿದ್ದಾರೆ. ಇನ್ನು ನನ್ನ ಪ್ಲೇಯಿಂಗ್ 11 ಪಂಜಾಬ್ ಕಿಂಗ್ಸ್ ಅವರ ತಂಡ ಹೀಗಿದೆ. ವಿಷ್ಣು ವಿನೋದ್ ಹಾಗೂ ನೆಹಾಲ್ ವಧೇರಾ ಅವರು ಓಪನರ್ಸ್ ಆಗಿ ಬಂದರೆ, ಶ್ರೇಯಸ್ ಅಯ್ಯರ್ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದರೆ, ಪ್ರಭ್ಸಿಮ್ರನ್ ಸಿಂಗ್ ಕೂಡ ಓಪನಿಂಗ್ ಮಾಡ್ಬೋದು. ಹಾಗೆ ಜಾಶ್ ಇಂಗ್ಲಿಷ್ ಅವರು ಬರ್ತಾರೆ. ಹಾಗೆ ಶಶಾಂಕ್ ಸಿಂಗ್ ಮಿಡ್ಲ್ ಆರ್ಡ್ರಲ್ಲಿ ಅವರು ತುಂಬ ಸಪೋರ್ಟ್ ಕೊಡ್ತಾರೆ ಟೀಮ್ಗೆ. ಹಾಗೆ ಗ್ಲೆನ್ ಮ್ಯಾಕ್ಸಿ ಅಥವಾ ಸ್ಟಾಯ್ನಿಸ್ ಅವರು ಇರ್ಬೋದು ಪ್ಲೇಯಿಂಗ್ 11ನಲ್ಲಿ. ಹಾಗೆ ಮಾರ್ಕೋ ಆ್ಯನ್ಸನ್ ಹಾಗೂ ಹರ್ಪ್ರೀತ್ ಬ್ರಾರ್ ಅಥವಾ ಯಶ್ ಠಾಕೂರ್ ಅವರು ಆಡ್ಬೋದು. ಯುಜ್ವೇಂದರ್ ಚಹಲ್ ನನ್ನ ಪ್ಲೇಯಿಂಗ್ 11ನಲ್ಲಿ ಇದ್ದೇ ಇರ್ತಾರೆ, ಟಾಪ್ ಕ್ಲಾಸ್ ಬೌಲರ್ ಅವರು ಸ್ಪಿನ್ನಲ್ಲಿ. ಹಾಗೆ ಹರ್ಷ್ದೀಪ್ ಸಿಂಗ್, ಇದು ನನ್ನ ಪ್ಲೇಯಿಂಗ್ 11. ನಿಮ್ಮ ಪಂಜಾಬ್ ಕಿಂಗ್ಸ್ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. RR ರಾಜಸ್ಥಾನ್ ರಾಯಲ್ಸ್ ತಂಡದ ಬಗ್ಗೆ ಮಾತನಾಡೋದಾದರೆ, ಬ್ಯಾಟರ್ಸ್ ಲಿಸ್ಟಲ್ಲಿ ಯಶಸ್ವಿ ಜೈಸ್ವಾಲ್
ಹೆಟ್ಮೇರ್ ಅವರು ಹಾಗೂ ಶುಭಮ್ ದುಬೆ ಅವರು, ವೈಭವ್ ಸೂರ್ಯವಂಶಿ ಬಗ್ಗೆ ಹೇಳೋದಾದರೆ 13 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಅವರು ಈ ಬಾರಿ IPLನಲ್ಲಿ 1.10 CRಗೆ ರಾಜಸ್ಥಾನ್ ರಾಯಲ್ಸ್ ಅವರು ಅವರನ್ನು ಬೈ ಮಾಡಿದ್ದಾರೆ. ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಬಾರಿ ಆಕ್ಷನಲ್ಲಿ. ಹಾಗೂ ವಿಕೆಟ್ ಕೀಪರ್ ಲಿಸ್ಟಲ್ಲಿ ಸಂಜು ಸ್ಯಾಮ್ಸನ್ ಅವರು ರಿಟೈನ್ ಮಾಡ್ಕೊಂಡಿದ್ದರು, ಧ್ರುವ್ ಜುರೇಲ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದರು, ಹಾಗೂ ಕುನಾಲ್ ಸಿಂಗ್ ಅವರು ಬೈ ಮಾಡಿದ್ದಾರೆ. ಹಾಗೂ ಆಲ್ರೌಂಡರ್ ಲಿಸ್ಟಲ್ಲಿ ರಿಯಾನ್ ಪರಾಗ್ ಅವರನ್ನು ಲಾಸ್ಟ್ ಸೀಸನ್ನಿಂದ ರಿಟೈನ್ ಮಾಡ್ಕೊಂಡಿದ್ರು. ನಿತೀಶ್ ರಾಣಾ ಅವರನ್ನು ಬೈ ಮಾಡಿದ್ದಾರೆ. ಇದು ಬ್ಯಾಟಿಂಗಿಗೆ ಸ್ಟ್ರೆಂಗ್ತ್ ಕೊಡ್ತಾರೆ. ಅವರು ಸ್ಪಿನ್ ಬೌಲಿಂಗ್ ಕೂಡ ಮಾಡೋದ್ರಿಂದ ಒಳ್ಳೆಯ ಆಲ್ರೌಂಡರ್ ಕೂಡ. ಹಾಗೆ ನೋಡೋದಾದರೆ ಯದುವೀರ್ ಸಿಂಗ್ ಅವರು ಬೈ ಮಾಡ್ಕೊಂಡಿದ್ದಾರೆ. ಹಾಗೆ ಬೌಲರ್ಸ್ನ ನೋಡೋದಾದರೆ ಸಂದೀಪ್ ಶರ್ಮಾ ಲಾಸ್ಟ್ ಸೀಸನ್ನಲ್ಲಿ ಕೂಡ RRಗೆ ಒಳ್ಳೆಯ ಬೌಲಿಂಗ್ ಸ್ಟ್ರೆಂಗ್ತ್ ನೀಡಿದ್ದರು. ತುಷಾರ್ ದೇಶಪಾಂಡೆ ಅವರು ಚೆನ್ನೈಯಿಂದ ಬೈ ಮಾಡಿದ್ದಾರೆ ಅವರನ್ನು. ಹಾಗೂ ಆಕಾಶ್ ಮಧ್ವಲ್ ಹಾಗೂ ಕುಮಾರ್ ಕಾರ್ತಿಕೇಯನ್ ಹಾಗೂ ಮಫಾಕ ಲಾಸ್ಟ್ ಸೀಸನಲ್ಲಿ ಮುಂಬೈಗೆ 1-2 ಗೇಮ್ ಆಡಿದರು. ಮಫಾಕ ಹಾಗೂ ವನಿಂದು ಹಸರಂಗ ಶ್ರೀಲಂಕಾದ ಸ್ಪಿನ್ ಬೌಲರ್, ಹಾಗೆ ಹ್ಯಾಂಡಿ ಬ್ಯಾಟ್ಸ್ಮನ್ ಕೂಡ ಅವರು. ಹಾಗೆ ಮಹೇಶ ತೀಕ್ಷ್ಣ ಅವರು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಫರೂಕಿ ಅಫ್ಘಾನಿಸ್ತಾನ್ ಬೌಲರ್ ಫರೂಕಿ ಅವರನ್ನು ಬೈ ಮಾಡಿದ್ದಾರೆ. ಅಶೋಕ್ ಶರ್ಮಾ ಹಾಗೂ ಜಾಫ್ರಾ ಆರ್ಚರ್ ಡೆಡ್ಲಿ ಬೌಲರ್ ಅಂತಲೇ ಹೇಳ್ಬೋದು. ಇಂಜುರಿ ಎಲ್ಲ ಆಗದೇ ಇದ್ದರೆ ಅವರು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ನನ್ನ ಪ್ಲೇಯಿಂಗ್ 11 RR ತಂಡದ, ರಾಜಸ್ಥಾನ್ ರಾಯಲ್ಸ್ ತಂಡದ ನನ್ನ ಪ್ಲೇಯಿಂಗ್ 11 ಈ ರೀತಿ ಇದೆ. ಯಶಸ್ವಿ ಜೈಸ್ವಾಲ್ ಹಾಗೂ ಸಂಜು ಸ್ಯಾಮ್ಸನ್ ನಮ್ಮ ಭಾರತ ತಂಡದ ಓಪನರ್ಸ್ ಅಂತಲೇ ಹೇಳ್ಬೋದು. ಅವರಿಬ್ಬರೇ ಓಪನಿಂಗ್ ಮಾಡ್ತಾರೆ. ಹಾಗೂ ನಿತೀಶ್ ರಾಣಾ 1 ಡೌನಲ್ಲಿ ಬಂದರೆ ಹೆಟ್ಮೇರ್ ಅವರು ನಂಬರ್ 4, ರಿಯಾನ್ ಪರಾಗ್ ಅವರು ಮಿಡ್ಲ್ ಆರ್ಡ್ರಲ್ಲಿ ಬರ್ತಾರೆ, ಧ್ರುವ್ ಜುರೇಲ್ ಅವರು ಹಾಗೂ ವನಿಂದು ಹಸರಂಗ, ತುಷಾರ್ ದೇಶಪಾಂಡೆ ಹಾಗೂ ತೀಕ್ಷ್ಣ ಅವರು, ಸಂದೀಪ್ ಶರ್ಮಾ ಅವರು ಹಾಗೂ ಜಾಫ್ರಾ ಆರ್ಚರ್. ಇದು ನನ್ನ RR ಪ್ಲೇಯಿಂಗ್ 11. ನಿಮ್ಮ ಪ್ಲೇಯಿಂಗ್ 11 RR ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಕೊನೆಯ ತಂಡ ಸನ್ರೈಸರ್ಸ್ ಹೈದರಾಬಾದ್. ಈ ತಂಡದ ಬಗ್ಗೆ ಹೇಳೋದಾದರೆ ಬ್ಯಾಟರ್ಸ್ ಲಿಸ್ಟ್ನಲ್ಲಿ ಅಭಿನವ್ ಮನೋಹರ್, ಅಥರ್ವ ಟೈಡೆ ಹಾಗೂ ಸಚಿನ್ ಬೇಬಿ, ಅನಿಕೇತ್ ವರ್ಮಾ. ನಮ್ಮ ಅಭಿನವ್ ಮನೋಹರ್ ಮಹಾರಾಜ ಟ್ರೋಫಿಯಲ್ಲಿ ಟಾಪ್ ಪರ್ಫಾರ್ಮರ್ ಅಂತಲೇ ಹೇಳ್ಬೋದು. ಯಾವ ಥರ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಅವರ ಪವರ್ನ ಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಬಿಗ್ ಹಿಟ್ಟರ್ ಸಿಕ್ಸರ್ಸ್ಗಳನ್ನು ಹೊಡೆಯೋದ್ರ ಮೂಲಕ ಈ ಸಲ ಆಕ್ಷನ್ನಲ್ಲಿ ಎಲ್ಲ ಫ್ರಾಂಚೈಸಿಗಳ ಗಮನ ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು. ವಿಕೆಟ್ ಕೀಪರ್ ಲಿಸ್ಟಲ್ಲಿ ಹೆನ್ರಿಕ್ ಕ್ಲಾಸಿನ್ ಅವರು ಸೌತ್ ಆಫ್ರಿಕನ್ ವಿಕೆಟ್ ಕೀಪರ್, ಹಾಗೂ ಇಶಾನ್ ಕಿಶನ್ ನಮ್ಮ ಇಂಡಿಯಾದ ವಿಕೆಟ್ ಕೀಪರ್ ಇಶಾನ್ ಕಿಶನ್. ಇವರಿಬ್ಬರು ವಿಕೆಟ್ ಕೀಪರ್ಸ್ ಲಿಸ್ಟಲ್ಲಿದ್ದರೆ, ಆಲ್ರೌಂಡರ್ಸ್ ಲಿಸ್ಟ್ ಬಂದು ಪ್ಯಾಟ್ ಕಮಿನ್ಸ್ ಅವರು, SRHನ ನಾಯಕ ಕೂಡ ಅವರು, ನಿತೀಶ್ ರೆಡ್ಡಿ ಅವರು BGTಯಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಗ್ತಿದೆ, ಅದರಲ್ಲೇನು ಒಳ್ಳೆಯ ಬ್ಯಾಟಿಂಗ್ ಹಾಗೂ 1 ವಿಕೆಟ್ ಕೂಡ ಪಡ್ಕೊಂಡಿದ್ದಾರೆ. ಹಾಗೆ ಬ್ಯಾಟಿಂಗ್ T20 ಥರ ಆಡಿದರು ನಮ್ಮ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ. ಹಾಗಾಗಿ ನಿತೀಶ್ ರೆಡ್ಡಿ ಅವರು ಕೂಡ ಒಳ್ಳೆಯ ಆಲ್ರೌಂಡರ್ ಪರ್ಫಾರ್ಮರ್. ಹಾಗೆ ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್, ಬ್ರೈಡಾನ್ ಕಾರ್ಸ್, ಕಮಿಂದು ಮೆಂಡಿಸ್ ಶ್ರೀಲಂಕಾದಿಂದ ಕಮಿಂದು ಮೆಂಡಿಸ್ ಅವರನ್ನು, ಹಾಗೆ ನಮ್ಮ ಸ್ಲೋವರ್ ರನ್ ಸ್ಪೆಷಲಿಸ್ಟ್ ಹರ್ಷಲ್ ಪಟೇಲ್ ಅವರನ್ನು ಕೂಡ ಬೈ ಮಾಡಿದ್ದಾರೆ. ಇನ್ನು ಬೌಲರ್ಸ್ ಬಗ್ಗೆ ನೋಡೋದಾದರೆ ರಾಹುಲ್ ಚಹರ್ ಅವರು, ಜೈದೇವ್ ಉನದ್ಕಟ್ ಅವರು ಸ್ಪಿನ್ನರ್ಸ್ ಆಗಿ ಮೂಡಿಬಂದರೆ, ಸಿಮರ್ಜಿತ್ ಸಿಂಗ್, ಝೀಶಾನ್ ಅನ್ಸಾರಿ, ಮೊಹಮ್ಮದ್ ಶಮಿ. ಎಲ್ಲರೂ RCB ಅವರು ಮೊಹಮ್ಮದ್ ಶಮಿನೂ ಕೂಡ ಬೈ ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಮೊಹಮ್ಮದ್ ಶಮಿ ಇತ್ತೀಚೆಗೆ ನಡೀತಿರುವ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ವಿಕೆಟ್ ತಗೊಂಡು. ಹಾಗೆ ಮೊಹಮ್ಮದ್ ಶಮಿ ಹಾಗೂ ಆ್ಯಡಮ್ ಜಾಂಪಾ ಆಸ್ಟ್ರೇಲಿಯನ್ ಸ್ಪಿನ್ನರ್, ಈಶಾನ್ ಮಲಿಂಗ ಅವರನ್ನು ಕೂಡ ಬೈ ಮಾಡಿದ್ದಾರೆ. ಇನ್ನು ನನ್ನ ಪ್ಲೇಯಿಂಗ್ 11, ನನ್ನ SRH ತಂಡದ ಪ್ಲೇಯಿಂಗ್ 11 ಈ ರೀತಿ ಇದೆ. ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಎಂದಿನಂತೆ ಲಾಸ್ಟ್ ಸೀಸನ್ ಕೂಡ ಅವರು 200-250+ ಸ್ಕೋರ್ ಮಾಡಿದರು SRH ಅವರು. ಅದಕ್ಕೆ ಮೇನ್ ರೀಸನ್ ಒಳ್ಳೆಯ ಓಪನಿಂಗ್ ಪಾರ್ಟ್ನರ್ಶಿಪ್.
ಹಾಗಾಗಿ ಅಭಿಷೇಕ್ ಶರ್ಮಾ ಹಾಗೂ ಟ್ರೇವಿಸ್ ಹೆಡ್ ಅವರು ಒಳ್ಳೆಯ ಈ ಬಾರಿ ಕೂಡ ಅವರು ಓಪನರ್ ಆಗಿ ಕಣಕ್ಕಿಳಿತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಇಶಾನ್ ಕಿಶನ್ ಅವರು ಓಪನರ್ ಆಗಿದ್ದರೂ ಕೂಡ ಒನ್ ಡೌನ್ ಆಡಬೇಕಾಗುತ್ತೆ ಅವರು, ಯಾಕಂದರೆ ಅವ್ರದ್ದು ಒಂದು ಓಪನಿಂಗ್ ಸ್ಲಾಟ್ ಫಿಕ್ಸ್ ಆಗಿದೆ. ಲಾಸ್ಟ್ ಸೀಸನಲ್ಲಿ ನೋಡಿರ್ತೀವಿ ನಾವು ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಅಥರ್ವ ಟೈಡೆ ಅವರು ಆಡ್ಬೋದು ನಂಬರ್ 4ಅಲ್ಲಿ. ಹೆನ್ರಿಕ್ ಕ್ಲಾಸಿನ್ ಅವರು ಮಿಡ್ಲ್ ಆರ್ಡ್ರಲ್ಲಿ ಅವರು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ. 50-60 ಎಲ್ಲ ತುಂಬ ವೇಗವಾಗಿ ಹೊಡಿತಾರೆ. ಬಿಗ್ ಹಿಟ್ಟರ್ಗಳನ್ನು ಹೊಡೆಯೋ ಎಬಿಲಿಟಿ ಅವರಲ್ಲಿದೆ. ಹಾಗಾಗಿ ಅಭಿನವ್ ಮನೋಹರ್ ಅವರಿಗೆ ಸಪೋರ್ಟ್ ಆಗಿ ಮಿಡ್ಲ್ ಆರ್ಡ್ರಲ್ಲಿ ಸ್ಟ್ರೆಂಗ್ತ್ ನೀಡ್ತಾರೆ SRHಗೆ. ಹಾಗೆ ನಿತೀಶ್ ರೆಡ್ಡಿ ಅವರು ಕೂಡ T20 ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು. ಒಳ್ಳೆ ಫಿನಿಷರ್ ಆಗಿ ನಿತೀಶ್ ರೆಡ್ಡಿ ಅವರು ಮೂಡಿ ಬರ್ಬೋದು. ಅಭಿನವ್ ಮನೋಹರ್ ಹಾಗೂ ನಿತೀಶ್ ರೆಡ್ಡಿ ಅವರು ಅವರನ್ನು ಫಿನಿಷರ್ ಆಗಿ ನೋಡ್ಬೋದು SRH ತಂಡದಲ್ಲಿ. ಪ್ಯಾಟ್ ಕಮಿನ್ಸ್ ಅವರು ಒಳ್ಳೆ ಬೌಲರ್ ಕೂಡ, ಆಸ್ಟ್ರೇಲಿಯಾದ ನಾಯಕ ಆಗಿ ಕೂಡ ಇದ್ದರು. ಹಾಗೆ ನಮ್ಮ SRH ತಂಡದ ನಾಯಕರಾಗಿ ಒಳ್ಳೆಯ ಪರ್ಫಾರ್ಮ್ ನೀಡ್ತಾರೆ. ಹಾಗೆ ಸ್ಲೋವರ್ ರನ್ ಸ್ಪೆಷಲಿಸ್ಟ್ ಹರ್ಷಲ್ ಪಟೇಲ್ ಅವರು ಇರ್ತಾರೆ. ಆ್ಯಡಮ್ ಜಾಂಪಾ ಸ್ಪಿನ್ನರ್ ಹಾಗೂ ನಮ್ಮ ಮೊಹಮ್ಮದ್ ಶಮಿ ಅವರು ನನ್ನ ಪ್ಲೇಯಿಂಗ್ 11 SRHನ ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ. ಇನ್ನು ನಿಮ್ಮ ಪ್ಲೇಯಿಂಗ್ 11 SRH ಹೇಗಿದೆ ಅಂತ ನೀವು ತಿಳಿಸ್ಬೋದು. ಈ ಬಾರಿಯ ಆಕ್ಷನ್ ಟೋಟಲ್ ಆಗಿ ಒಂದು ಒಳ್ಳೆ ರೀತಿಯಲ್ಲೇ ಮೂಡಿ ಬಂದಿದೆ ಅಂತ ಹೇಳ್ಬೋದು. ನಮ್ಮ RCBದ್ದು ಕೂಡ ಕಳೆದ ಬಾರಿಯ ಆಕ್ಷನ್ಗಳಿಗಿಂತ ಈ ಬಾರಿ ತೊಂದರೆ ಇಲ್ಲ, ಏನೋ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ತುಂಬ ಸ್ಟಾರ್ ಪ್ಲೇಯರ್ ಅಂತ ನೋಡಿ ಅವ್ರಿಗೆ ಒಬ್ಬ ಪ್ಲೇಯರ್ಗೆ ಅಂತ ಅಷ್ಟೊಂದು ಹಣ ಖರ್ಚು ಮಾಡೋದಕ್ಕೆ ಹೋಗಲಿಲ್ಲ. ಓವರಾಲ್ ಸಮಾಧಾನ ಇದೆ ನಮಗೆ ಈ ಬಾರಿ ಆಕ್ಷನ್. ಆದರೆ ಕೆಲವೊಂದು ನಮ್ಮ ಏನು ಒಪಿನಿಯನ್ ಇತ್ತು ಅದೆಲ್ಲ ಸ್ವಲ್ಪ ವರ್ಕ್ ಆಗಲಿಲ್ಲ. ರಾಹುಲ್ ಅವರನ್ನು ಬೈ ಮಾಡಲಿಲ್ಲ. ವಿಲ್ ಜಾಕ್ಸ್ ಅವರನ್ನು ನಾವು RTM ಕಾರ್ಡ್ ಯೂಸ್ ಮಾಡಿ ಇದು RCB ಅವರೇ ಬೈ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅದು RTM ಕಾರ್ಡ್ ಯೂಸ್ ಮಾಡಿಲ್ಲ ವಿಲ್ ಜಾಕ್ಸ್ ಅವರಿಗೋಸ್ಕರ. ಹಾಗೆ ಯುಜ್ವೇಂದ್ರ ಚಹಲ್ ಅವರನ್ನು ಮತ್ತೆ RCBಗೆ ಕೊಂಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ವಿ, ಅದು ಕೂಡ ಆಗಿಲ್ಲ. ಒಂದು ನಾವು ಆಗಿದ್ದಂದರೆ ಭುವನೇಶ್ವರ್ ಕುಮಾರ್ ಅವರನ್ನು ಬೈ ಮಾಡಿದ್ದು. ಮತ್ತು ಕೆಲವೊಂದು ಪಿಕ್ಗಳು ಒಳ್ಳೆ ಇತ್ತು. ಲಿವಿಂಗ್ಸ್ಟನ್ ಅವರನ್ನು ಪಿಕ್ ಮಾಡಿರೋದಾಗಿರ್ಬೋದು. ಒಳ್ಳೆ ಆಲ್ರೌಂಡರ್. ಹಾಗೆ ಏನು ಹೇಳ್ಬೋದು, ಒಳ್ಳೆಯ ಪ್ಲೇಯರ್ಸ್ಗಳನ್ನು ಈ ಬಾರಿ ಪಿಕ್ ಮಾಡಿದ್ದಾರೆ ಅಂತ ಒಂದು ಸಮಾಧಾನ ಇದೆ. ಹಾಗೆ ಹೇಳೋದಾದರೆ ರಿಷಬ್ ಪಂತ್ ಹಾಗೂ ಶ್ರೇಯಸ್ ಅಯ್ಯರ್ ಅವರು 26.75 crore CRಗೆ ಹೋದ್ರಂತ, ಅದು ಒಂಚೂರು ಸ್ವಲ್ಪ ಹೆಚ್ಚಾಯ್ತು ಅಂತಲೇ ಹೇಳ್ಬೋದು. ಅಷ್ಟು ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಒಂದು 18-20 CR ತನಕ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಹಾಗೆ ನಮ್ಮ RCB ಪಿಕ್ಕಲ್ಲಿ ಕೂಡ ಸ್ವಲ್ಪ ಕಾಸ್ಟ್ಲಿ ಪಿಕ್ ಅಂತ ಹೇಳ್ಬೋದಂದರೆ ಇವರು ಯಾರು ನಮ್ಮ ಜಿತೇಶ್ ಶರ್ಮಾ ಅವ್ರಿಗೋಸ್ಕರ 7 CRಲ್ಲಿದ್ದದ್ದು ನಾವು RTM ಯೂಸ್ ಮಾಡಿ 11 CRಗೆ ಹೋಗಿದ್ದು ಸ್ವಲ್ಪ ಕಾಸ್ಟ್ಲಿ ಬೈ ಅಂತ ನನ್ನ ಪ್ರಕಾರ ಅನಿಸಿದೆ. ಓವರಾಲ್ ಇಟ್ಸ್ ಅ ಗುಡ್ ಆಪ್ಷನ್ ಅಂತಲೇ ನನ್ನ ಅನಿಸಿಕೆ.